ಬಡವರ ಆಶೀರ್ವಾದ ನಿಮ್ಮನ್ನು ಕಾಯುತ್ತೆ ಅಂತ ನಾನು ಹೇಳ್ತೀನಿ. ಯಾವಾಗ್ಲೂ ನೋಡಿದಾಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವಾಗ್ಲೂ ಹೌದು ಸಮಸ್ಯೆ ಇದೆ, ಅದನ್ನ ಬಗೆಹರಿಸೋದಕ್ಕೆ ದಾರಿ ಹುಡುಕಿ ಅವಾಗ ಜನಕೇಶನ್ ಇನ್ಸ್ಟಿಟ್ಯೂಷನ್ಸ್ಗೆ ಜಾಗ ಮಂಜೂರು ಪರ್ಸೆಂಟೇಜ್ ಇದೆ ಅಂತ ನೀವು ಮಾಹಿತಿ ತಂದಿದ್ದೀರಾ, ಹೌದಲ್ವಾ? PU ಕಾಲೇಜು ಶಿಫ್ಟಿಂಗ್ ಮೇಲೆ ಅಂದ್ರೆ ಹೊಸ ಕಾಲೇಜು ಅಂತ ಅಂದ್ಬಿಟ್ಟು ಯಾವುದೇ ತಾಲೂಕ್ಗೆ ಕೊಡ್ತಾ ಇಲ್ಲ ಇಡೀ ರಾಜ್ಯದಲ್ಲಿ. ಎಲ್ಲಿ ಅಡ್ಮಿಷನ್ಸ್ 0 ಅಡ್ಮಿಷನ್ಸ್ ಇದೆ, 10 ಒಳಗಡೆ ಅಡ್ಮಿಷನ್ಸ್ ಇರುತ್ತೆ, ಬೇರೆ ಎಲ್ಲಾದ್ರೂ ಕೂಡ ನಮ್ಮ ಜಿಲ್ಲೆ ಇರ್ಬೋದು, ಬೇರೆ ಜಿಲ್ಲೆ ಇರ್ಬೋದು, PU ಕಾಲೇಜಸ್ ಅಲ್ಲಿ 0 ಅಡ್ಮಿಷನ್ಸ್ ಇರುತ್ತೆ ಅಥವಾ ಲೆಸ್ ದನ್ 10 ಅಡ್ಮಿಷನ್ಸ್ ಇರುತ್ತೆ. ಅದನ್ನ ಶಿಫ್ಟಿಂಗ್ ಮೇಲೆ ಈ ಅಕಾಡೆಮಿಕ್ಗೆ ನಮ್ಗೆ ಕೊಡ್ತೀವಿ ಅಂತ ನನಗೆ ಮಂತ್ರಿಗಳು ಮಾತು ಕೊಟ್ಟಿದ್ದಾರೆ. ಒಂದ್ ಹಿಂದೆ ಕೊಟ್ಟಿದ್ರು ಗುಟ್ಟಳ್ಳಿಗೆ ಕೊಟ್ಟಿದ್ದಾರೆ, ಗುಟ್ಟಳ್ಳಿಗೆ 6 ವರ್ಷದ ಹಿಂದೆ ಕೊಟ್ಟಿರೋದು ಗುಟ್ಟಳ್ಳಿಗೆ. ಕ್ಯಾಸಂಬಳ್ಳಿಗೂ ಕೊಡ್ತೀನಿ ಅಂತ ಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ. ನಾನು ಖಂಡಿತ PU ಕಾಲೇಜು ಪ್ರಯತ್ನ ಮಾಡಿದ್ದೀನಿ, 1.5 ವರ್ಷದಿಂದ ಪ್ರಯತ್ನ ಮಾಡಿದ್ದೀನಿ. 2 ಕಾಲೇಜು ಶಿಫ್ಟಿಂಗ್ ಬೇಸಿಸ್ ಮೇಲೆ ಒಂದೇ ಸತಿ ಕೊಡಕ್ಕಾಗಲ್ಲ ಅಂತ ಡಿಲೇ ಮಾಡಿದ್ರು. ಈ ಸತಿ ಅದನ್ನ ನಾನು ಯಶಸ್ವಿಯಾಗಿ ತರ್ತೀನಿ. ನೀವು ಸಂಘಟನೆಯನ್ನ ಮತ್ತೆ ನಿಮ್ಮ ಎಜುಕೇಶನ್ ಇದರಲ್ಲಿ BU ಇರ್ಬೋದು, ಇನ್ನೊಬ್ರು ಇರ್ಬೋದು, ಅದರ ಪ್ರಯತ್ನ ಏನೆಲ್ಲ ಆಗಿದೆ ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಜಾಗಕ್ಕೆ ಮುರಾರ್ಜಿ ದೇಸಾಯಿ ತಂದಿದ್ದೀವಿ, ನಿಮ್ಮ ಜಾಗಕ್ಕೆ ಕ್ಯಾಸಂಬಳ್ಳಿ ಹೋಬ್ಳಿಗೆ ಮುರಾರ್ಜಿ ದೇಸಾಯಿ ಸ್ಕೂಲ್ನ ತರ್ತಾ ಇದ್ದೀವಿ, 20 ಕೋಟಿಯಲ್ಲಾಗತ್ತೆ. ಅದಾದ್ಮೇಲೆ KC ರೆಡ್ಡಿ ಅವ್ರ ಸಂಕೀರ್ಣ ಎಲ್ಲಿರುತ್ತೆ ಅಲ್ಲಿ 10 ಕೋಟಿ, ತಾಲೂಕ್ ಮಟ್ಟದ ಕ್ರೀಡಾಂಗಣ ಅಂದ್ರೆ ಸ್ಟೇಡಿಯಂ ತಾಲೂಕ್ ಮಟ್ಟದ್ದು 10 ಎಕರೆಯಲ್ಲಿ ಆಗ್ತಾ ಇದೆ, 10 ಕೋಟಿ ಅನುದಾನದಲ್ಲಿ. ಇಂಥವೆಲ್ಲಾನು ವಿಶೇಷವಾಗಿ ಪೊಲೀಸ್ ಸ್ಟೇಷನ್ ಇತ್ತ ನಾವೇ ಅಲ್ವಾ ಜಾಗ ಕೊಟ್ಟು ತಂದಿದ್ದು. ಇವೆಲ್ಲಾನು ಹಂತವಾಗಿ ಮಾಡ್ತಾ ಇದ್ದೀವಿ. ಅರ್ಥ ಮಾಡ್ಕೊಳ್ಳಿ, ನಿಮ್ಗಿರೋ ಕಳಕಳಿ ಬಗ್ಗೆ ಖಂಡಿತವಾಗಿ ಗೌರವ ಇದೆ. ಯಾರೋ ಅವ್ರು ವೈಯಕ್ತಿಕವಾಗಿ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಬರ್ತಾರೆ ಸಮಸ್ಯೆಗಳಿದೆ ಅಂತ. ನೀವು ಸ್ಥಳೀಯವಾಗಿರುವಂಥ ಸಮಸ್ಯೆಗಳು, ವಿದ್ಯಾರ್ಥಿಗಳಿಗಿರುವಂಥ ಸಮಸ್ಯೆಗಳ ಬಗ್ಗೆ ಬಂದಿದ್ದೀರಾ, ಅದಕ್ಕೆ ವಿಶೇಷವಾಗಿ ನಿಮ್ಮ ಬಗ್ಗೆ ಗೌರವದಿಂದಾನೇ ಮಾತಾಡ್ತೀನಿ. ಖಂಡಿತವಾಗೂ ಈ ಸಮಸ್ಯೆಗೆ ಪರಿಹಾರ ಹುಡುಕ್ತೀವಿ. ಆದಷ್ಟು ಬೇಗ ನಾವು PU ಕಾಲೇಜ್ ತರ್ತೀವಿ. ಶಿಫ್ಟಿಂಗ್ ಮೇಲೆ ಆಗುತ್ತೆ, ನನಗೆ ಶಕ್ತಿ ಇದೆ, ನಾನು ತರ್ತೀನಿ. ಅವಾಗ ಆಗಲ್ಲ ಅದಕ್ಕೆ ನೀವು ಸಪ್ರೇಟ್ ಮಾಡ್ತೀವಿ. 2,000 ಬರ್ತಾ ಇದೆಯಾ? ಮತ್ತೆ ಬರುತ್ತೆ ಮೇಡಮ್, ಒಂದು ಮನೆಗೆ ಒಬ್ಬರಿಗೆ ಬರೋದು, ನನಗೆ ಬರಲ್ಲ, ನಾನು ಸಪ್ರೇಟ್, ನಮ್ಮ ಮತ್ತೆ ಸಪ್ರೇಟ್. ನಿಮ್ಮ ಮೂಲ ಯಾವುದು? ಅದು ಬಿಟ್ಬಿಟ್ರೆ ಇವಾಗ ನಿಮ್ಮ ಮಕ್ಕಳು ನಿನ್ನ ಬಿಟ್ಬಿಟ್ರೆ ನಿಮ್ಗೆ ಕೋಪ ಬರುತ್ತೋ ಇಲ್ಲ? ನಿಮ್ಮ ಮೂಲ ಬಿಟ್ಬಿಟ್ರೆ ನಿಮ್ಮ ಗಂಡಿನ ಜನ್ಮ ಕೊಟ್ಟಿರೋರು ಯಾರು? ನಿಮ್ಮ ಮಕ್ಕಳು ಅವ್ರು ಮಕ್ಕಳು ಅವ್ರು ವಯಸ್ಸಾಗಿರೋರು ಅವ್ರಿಗೆ ಬರ್ತೀವಿ, ಅವ್ರಿಗೆ ತಪ್ಪೋದ್ಮೇಲೆ ನಿಮ್ಗೆ ಬರುತ್ತೆ. ಕಾಸು ಬೇಡ, ಈಗ ಮಾಡಿಕೊಡಿ. ಹೇಳೋದು ಕೆಲವೊಂದು ಪಾಯಿಂಟ್ ಇಬ್ಬರು ಹೆಣ್ಮಕ್ಳು ಇದ್ದಾರೆ, ನನಗೆ ಅದ್ರ ಬೆನಿಫಿಟ್ ಬೇಕು. ಏನು ಓದ್ಕೊಂಡಿದ್ದೀರಾ? ಇವ್ರು ತಪ್ಪಿದ್ರೆ ಇವರು 1 ತಿಂಗಳಲ್ಲಿ ನಿಮ್ಮ ಕೆಲಸ ಮಾಡ್ಕೊಟ್ಟಿಲ್ಲ ಅಂತ ನನ್ನ ಆಫೀಸ್ ಅಡ್ರೆಸ್ ಇಟ್ಕೊಂಡು ಬಾ. ಯಾವ ಆಟೋ ತಿಳಿದು ನನ್ನ ಆಫೀಸ್ ಅಡ್ರೆಸ್ ಅರ್ಥ ಆಯ್ತಾ? ಆಗಲಿ ಮಾಡಿಕೊಡ್ಲೇಬೇಕಪ್ಪ. ನೀವು ಪರ್ಸನಲ್ ತಗೊಂಡು ಮಾಡ್ಕೊಂಡು ಜವಾಬ್ದಾರಿ ಹಾಕಿ ಮಾಡ್ಕೊ. ಸರಿನೇನಮ್ಮ? ವೇದ ಬಂಗ್ಲಾ ಅದರಲ್ಲಿ ಇರುತ್ತೆ. ಜನರಲ್ ಮಾಡಿ ಮೀಟಿಂಗ್ ಕರೆದು ಹೇಳಿದ್ದೀನಿ. ಯಾವಾಗಲೂ ಮನೇಲೇ ಇರ್ತಾರೆ, ಮೇಡಮ್ ಅವರು ಮನೇಲೇ ಇರ್ತಾರೆ, ಅಲ್ಲೇ ಹೇಳೋದು ಮಾತು ನಿಮ್ಗೆ ಹೇಳಿದ್ರೆ ಮುಗೀತು. ಅದು ಇಲಾಖೆ ಯಾವುದು ಕ್ರೀಡಾ ಇಲಾಖೆಯಿಂದ ಯಾರು ಅಂತ ನೋಡ್ತಾ ಇದ್ದಲ್ಲ. ನೀವು ಏನು ಹೇಳ್ತಾರೆ ಆ ಕಂಪ್ಲೇಂಟ್ಸ್ ತೊಗೊಂಡು ನನಗೆ ಕ್ಲಾರಿಫಿಕೇಶನ್ ಬೇಕು, ಸಂಜೆ ಒಳಗೆ ನನಗೆ ಬೇಕು. ನೀವು ಹಂಗೆ ವಿಸಿಟ್ ಮಾಡಿ ಯಾವುದು ಸರ್? ಸಂಜೆ ಒಳಗಡೆ ವಿಸಿಟ್ ಮಾಡಿ ನನಗೆ ಹೇಳ್ಬೇಕು ಹೇಗೆ ಅದನ್ನ ಬಗೆಹರಿಸಬೇಕು. ಸರಿ ಸರ್, ಅವ್ರ ಮೇಲೆ ನಿಮ್ಗೆ ಏನಾದ್ರು ಇದ್ದಿದ್ರೆ ಪೊಲೀಸ್ ಪ್ರೊಟೆಕ್ಷನ್ ಇಲಾಖೆಯಲ್ಲಿ ದುಡ್ಡು ಬರ್ಬೇಕು ಇದ್ರದ್ದಲ್ವಾ? ಬೇತ್ಮಂಗ್ಲಲ್ಲೇ ಪೊಲೀಸ್ ಸ್ಟೇಷನ್ ಇದೆ, ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಇರೋ ಜಾಗ, ನೀವು ಹೆದರ್ಕೊಂಡ್ರೆ ಹೇಗೆ? ಮೇಡಮ್ ಅವರು ಕಾಂಪೌಂಡ್ ಆಚೆ ರೋಡ್ ಬದಿಗೆ
ಕಾಂಪೌಂಡ್ ಆಚೆ ಕಾಂಪೌಂಡ್ ಒಳಗಡೆ ಮಕ್ಕಳಿರುವಂತ ಜಾಗನ ಕುರಿಗಳು ಮೇಕೆಗಳು ಅವ್ರಿಗೆ ಶೆಡ್ ಮಾಡಿ ಇಡಕ್ಕೆ ಕಾಂಪೌಂಡ್ ಒಳಗಡೆ ಸ್ಕೂಲ್ ನಾವ್ ಅದ್ ಮಾಡಕ್ಕೆ ಆಗಲ್ಲ. ದೂರ್ ಕೊಡಿ ನೀವು ಪೊಲೀಸ್ ಸ್ಟೇಷನ್. ನೀವು ಭಯ ಇದ್ರೆ ಹೋಗ್ಬೇಡಿ, ದೂರ್ ಕೊಡಿ, ನಾನು ಕೆಲಸ ಮಾಡಿಸ್ತೀನಿ. ರೈಟ್. ಅಲ್ಲಿ ಪೆನ್ಷನ್ ಅವರಲ್ಲಿ For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. பாரம்பரியமிக்க கைப்பக்குவமான சுத்தமான தரமான ருசியான கமகமக்கும் பிரியாணி சுவைத்து உண்ண வீனஸ் ஆம்பூர் பிரியாணி ಕ್ಲಾಸಿಕ್ ಫ್ಯಾಮಿಲಿ ರೆಸ್ಟೋರೆಂಟ್. ஆஹா என்ன சுவை, இது பிரியாணி. வீனஸ் ஆம்பூர் பிரியாணி ಕ್ಲಾಸಿಕ್ ಫ್ಯಾಮಿಲಿ ರೆಸ್ಟೋರೆಂಟ್.